ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ನಂದಿನಿ ಲಕ್ಷ್ಮೀಪತಿ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಹಿಂದಿನ ವಿಡಿಯೋಗೆ ಎಲ್ಲರೂ ಕಮೆಂಟು ಮತ್ತು ಶೇರ್ ಮಾಡಿದ್ದೀರಾ, ಲೈಕ್ ಮಾಡಿದ್ದೀರಾ, ಹಾಗೆ ಕಮೆಂಟು ಕೂಡ ಮಾಡಿದ್ದೀರಾ. ಸೊ ಹಾಗೆ ಇವಾಗ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೆ ಮುಂದಿನ ಡೀಟೇಲ್ಸ್ ಏನೇನು ಬೇಕೋ ಎಲ್ಲ ಸಿಗುತ್ತೆ. ಸೊ ಅದಕ್ಕಿಂತ ಮುಂಚೆ ನಾನು ಶಾರ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ SSLC ಆಗಿರೋರಿಗೆ ಅಂದರೆ 10th ಸ್ಟ್ಯಾಂಡರ್ಡ್ ಯಾರು ಪಾಸ್ ಆಗಿದ್ದೀರಾ ಅವರಿಗೆ ಕಂಪಲ್ಸರಿ ಈ ಜಾಬು ಅಂತ ಹೇಳಿದೆ. ಸೊ ಅದ್ರ ಬಗ್ಗೆ ನಿಮಗೆ ಕೆಲವೊಂದು ವಿವರ ಹೇಳ್ತೀನಿ, ಹಾಗೆ ಅದರದ್ದು ಫುಲ್ಲು ಡೀಟೇಲ್ಸು ವಿಡಿಯೋದಲ್ಲಿ ನೆಕ್ಸ್ಟ್ ನಿಮಗೆ ಬರುತ್ತೆ. ಓಕೆನಾ? ಏನೇನು ಬೇಕು ಅಂತ ನಾನು ಹೇಳ್ಬಿಡ್ತೀನಿ. ಸೊ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. SSC MTS ಹುದ್ದೆಗಳ ನೇಮಕಾತಿ ಅಂತ, ಇದು ಸ್ಟಾಫ್ ಸೆಲೆಕ್ಷನ್, ಮೇನ್ಲಿ ಬಂದು ಸ್ಟಾಫ್ ಅಂತ ತಗೊಂತಾ ಇರೋದು. ಯಾವುದೇ ಪರ್ಟಿಕ್ಯುಲರ್ ಪೋಸ್ಟ್ ಇಲ್ಲ. ಸೊ ಸ್ಟಾಫ್ ಆಗಿ ನಿಮ್ಮನ್ನ ಆಯ್ಕೆ ಮಾಡೋದು SSLC ಮಾಡಿರೋರ್ನ. ಓಕೆನಾ? ಸೊ ಹಾಗೆ ನೀವು ಏನೇನು ಇದಕ್ಕೆ ಬೇಕು ಅಂತಂದ್ರೆ ಸ್ಟಾಫ್ ಸೆಲೆಕ್ಷನ್ ವೇತನ ಶ್ರೇಣಿ ಬಂದ್ಬಿಟ್ಟು ನಿಮಗೆ 42,000 ಅಬೋ ಇದೆ ಸ್ಯಾಲರಿ. ಹಾಗೆ ಟೋಟಲ್ ನಿಮಗೆ ಕಾಲ್ ಫಾರ್ ಮಾಡಿರೋದು 1075 ಜಾಬ್ ವೇಕೆನ್ಸೀಸ್ ಇರೋದು. ಬೇಗ ಬೇಗ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಉದ್ಯೋಗ ಸ್ಥಳ ಬಂದು ಆಲ್ ಇಂಡಿಯಾ, ಎಲ್ಲಿ ಬೇಕಾದರೂ ಕೊಡ್ಬೋದು. ಸೊ ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಗೆ ಅಕಸ್ಮಾತ್ ಇನ್ ಕೇಸ್ ಆಫ್ ಗೌರ್ಮೆಂಟ್ ಜಾಬು ನಿಮ್ಗೆ ಏನಾದರೂ ಸಿಕ್ತು ಅಂತ ಅಂದರೆ ಬೇರೆ ಕಡೆಗಳಲ್ಲಿ ಅದನ್ನು ದಯವಿಟ್ಟು ಕಳ್ಕೋಬೇಡಿ. ಸೊ ನಿಮಗೆ 3 ಮಂತ್ಸು 6 ಮಂತ್ಸ್ ಆದಮೇಲೆ ನಿಮಗೆ ಟ್ರಾನ್ಸ್ಫರ್ಸ್ ಸಿಗುತ್ತೆ, ತಗೋಬೋದು. ಸೊ ಅದಕ್ಕೆಲ್ಲ ಏನು ಟೆನ್ಷನ್ ಮಾಡ್ಕೋಬೇಡಿ. ಓಕೆನಾ? ಬಟ್ ನೀವು ಮೇಯ್ನು ಗೌರ್ಮೆಂಟ್ ಜಾಬ್ ಸಿಕ್ಕಿ ಒಳಗಡೆ ಹೋಗಿ ಕೂತ್ಕೊಳ್ಳೋದು ನಿಮಗೆ ತುಂಬ ಇಂಪಾರ್ಟೆಂಟ್. ಓಕೆನಾ? ಹಾಗೆ ಶೈಕ್ಷಣಿಕ ಅರ್ಹತೆ ನೋಡಿ, ನಾನು ಯಾಕೆ ಪರ್ಟಿಕ್ಯುಲರ್ SSLCನೇ ಅಂತ ಹೇಳಿದೆ ಅಂತಂದ್ರೆ ಇಲ್ಲಿ ಅವರು ಕೂಡ ಹಾಗೆ ಮೆನ್ಷನ್ ಮಾಡಿದೆ. SSC ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ 10ನೇ ತರಗತಿ ಪೂರ್ಣಗೊಳಿಸಿರಬೇಕು ಅಷ್ಟೇ. ಇನ್ನೇನು ಅವ್ರ ಆಪ್ಷನ್ ಕೊಟ್ಟಿಲ್ಲ. ಸೊ ನಾನು ಕೊಟ್ಟಿರೋ ಲಿಂಕ್ ಮೇಲೂ ಕೂಡ ನೀವು ಕ್ಲಿಕ್ ಮಾಡಿ ನೋಡಿ, ನಿಮಗೆ ಫುಲ್ಲು ಡೀಟೇಲ್ಸ್ ಸಿಗುತ್ತೆ. ಹಾಗೆ MTS ಖಾಲಿ ಹುದ್ದೆಗಳ ಮಾಹಿತಿ 1075 ಮೆಂಬರ್ಸ್ ಖಾಲಿ ಇದೆ, ಜಾಬ್ ಖಾಲಿ ಇದೆ, ಹಾಕೊಳ್ಳಿ. ಹಾಗೆ ಏನೇನು ಬೇಕು ನಿಯಮಗಳ ಪ್ರಕಾರ 18 ವರ್ಷದಿಂದ 30 ವರ್ಷವ ಮೀರಿರಬಾರದು. ಓಕೆನಾ? ಸೊ ನೋಡಿ, ಇದರಲ್ಲಿ ಈ ಲಿಂಕಲ್ಲಿ ಬಂದ್ಬಿಟ್ಟು 18ರಿಂದ 27 ಅಂತಾನೂ ಕೊಟ್ಟಿದ್ದಾರೆ, 18ರಿಂದ 30 ಅಂತಾನೂ ಕೊಟ್ಟಿದ್ದಾರೆ. ಒರಿಜಿನಲ್ ವೆಬ್ಸೈಟಲ್ಲಿ ಬಂದು ನಿಮಗೆ 18, 30 ಅಂತಾನೆ ಕೊಟ್ಟಿದ್ದಾರೆ. ಸೊ 30 ವರ್ಷದೊಳಗಡೆ ಇರೋರು ಕೂಡ ನೀವು ಅಪ್ಲೈ ಮಾಡ್ಕೋಬಹುದು ಇದನ್ನ. ಓಕೆನಾ? ಸೊ ಹಾಗೆ ಯಾವ್ಯಾವುದು ಅಭ್ಯರ್ಥಿಗಳು ವಯೋಮಿತಿ ಸಡಿಲಿಕೆ ಅಂತಾನೂ ಕೊಟ್ಟಿದ್ದಾರೆ. OBC ಅಭ್ಯರ್ಥಿಗಳು, SC ST ಅಭ್ಯರ್ಥಿಗಳು, PWBD UR, PWBD OBC, PWBD SC ST, ಸೊ ಇವ್ರುಗಳೆಲ್ಲ ಅಭ್ಯರ್ಥಿಗಳು ಅಪ್ಲೈ ಮಾಡ್ಕೋಬಹುದು. ಆಮೇಲೆ ಅರ್ಜಿ ಶುಲ್ಕ ಬಂದು SC ST PWBD ಮಾಜಿ ಸೈನಿಕ ಮಹಿಳೆಗೆ 0. ಓಕೆನಾ? ಜನರಲ್, OBC, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, EWS ಅಭ್ಯರ್ಥಿಗಳಿಗೆ 100 ರೂಪೀಸ್ ಪೇ ಮಾಡಬೇಕು. ಪಾವತಿಸುವ ವಿಧಾನ ಆನ್ಲೈನ್ ಮುಖಾಂತರನೇ ಪೇ ಮಾಡಬೇಕು, ನೀವು ಯಾರಿಗೆ ಏನು ಕೊಡೋ ಹಂಗಿಲ್ಲ. ಹಾಗೇನೆ ಅರ್ಜಿನೂ ಕೂಡ ನೀವು ಆನ್ಲೈನಲ್ಲೇ ಅಪ್ಲೈ ಮಾಡಬೇಕು. ಸೊ ನಿಮಗೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 24/7/2025. ಸೊ ಜಸ್ಟ್ ಮಾರ್ಕ್ಸ್ ಕಾರ್ಡ್ ಇದ್ರೆ ಸಾಕು. ದಯವಿಟ್ಟು ಹೋಗಿ ಇವಾಗಲೇ ಅಪ್ಲೈ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಹಾಕಿದ್ದೀನಿ, ಲಿಂಕು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಅದನ್ನ ಕ್ಲೋಸ್ ಅಂದರೆ ಅಪ್ಲೈ ಮಾಡ್ಬೋದು ಡೈರೆಕ್ಟಾಗಿ. ಸೊ ಮಾರ್ಕ್ಸ್ ಕಾರ್ಡ್ ರೆಡಿ ಮಾಡಿ ಇಟ್ಕೊಡಿ. ಈಗ ಯೂಶಲಿ ನೀವು ಇವಾಗಿನ ಕಾಲದಲ್ಲಿ ಏನೇನು ಕೇಳ್ತಾರೆ ಇಲ್ಲಿ ಡಾಕ್ಯುಮೆಂಟ್ಸು, ಆಧಾರ್ ಕಾರ್ಡ್ ಕೇಳ್ತಾರೆ, ಪ್ಯಾನ್ ಕಾರ್ಡ್ ಕೇಳ್ತಾರೆ, ಜೊತೆಗೆ ನಿಮ್ದು ಏನಾದ್ರು ಡಾಕ್ಯುಮೆಂಟ್ಸ್ ಅಂದರೆ SSLC ಮಾರ್ಕ್ಸ್ ಕಾರ್ಡು ಇಷ್ಟನ್ನ ಕೇಳ್ತಾರೆ. ಸೊ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಹಾಗೆ ಅದನ್ನು ಸ್ಕ್ಯಾನ್ ಮಾಡಿ PDF ಫೈಲಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ, PDF ಫೈಲಲ್ಲಿ ಇಟ್ಕೊಳ್ಳಿ. ಅದನ್ನು ಕಳಿಸ್ಬೇಕಾದ್ರೆ ಅಲ್ಲಿ PDF ಅಂತ ಒಂದು ಇದು ಕೊಟ್ಟಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಡಾಕ್ಯುಮೆಂಟ್ಸ್ ಏನೇನಿದೆ ಅದರೊಳಗಡೆ ಅಪ್ಲೋಡ್ ಮಾಡ್ಬೋದು. ಸೊ ಓಕೆನಾ? ಹಾಗೆ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದು ಇಲ್ಲಿವರೆಗೂ ಕೇಳಿದವ್ರು ಯಾರ್ಯಾರು ನನ್ನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನೆಕ್ಸ್ಟ್ ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ಯಾರೆಲ್ಲ ನೋಡಿಲ್ಲ ನನ್ನ ವಿಡಿಯೋಸ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್.